ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ 3 ತಿಂಗಳ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ರೀತಿಯಾದ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ವಿ ವಿಲ್ ಬಿ ಡೂಯಿಂಗ್ ದ ರೀಡಿಂಗ್. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಮುಂಚೆನೇ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬರ್ಬೋದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಚೇಂಜಸ್ ಬರುತ್ತೆ, ಹಾಗೂ ವಾಟ್ ಈಸ್ ದ ಫ್ಯೂಚರ್ ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಪೇಜ್ ಆಫ್ ಸ್ಪೋರ್ಟ್ಸ್ ಇದೆ, ಹಾಗೂ ಪೇಜ್ ಆಫ್ ವಾಂಡ್ಸ್ ಇದೆ, ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಒಂದೇನಾಗಿದೆ ಅಂದರೆ, ಇಲ್ಲಿ ಕಾರ್ಡ್ನಲ್ಲಿ ಏನು ಜಾಸ್ತಿ ನೋಡ್ತಾ ಇದ್ದೀನಿ, ಸ್ಪೋರ್ಡ್ ಹಾಗೂ ಪೆಂಟಿಕಲ್ಸ್. ಅದರ ಒಂದು ಎಫೆಕ್ಟ್ ಇದೆಯಲ್ಲ, ಸ್ಟ್ರಾಂಗ್ ಆಗಿದೆ, ಪಾಸಿಟಿವ್ ಆಗಿ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರವಾಗಿ ಏನು ಪ್ರಾಬ್ಲಮ್ಸ್ ಇತ್ತು ಅದು ಪರಿಹಾರ ಆಗುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ಹಾಗೂ ಮನೆ ಕೊಂಡ್ಕೋಬೇಕು, ಮನೆ ತಗೋಬೇಕು ಅಥವಾ ಲ್ಯಾಂಡ್ ತಗೋಬೇಕು, ಆ ಥರ ಏನಾದ್ರು ಆಸೆಗಳು ಇಟ್ಕೊಂಡಿದ್ದೀರಾ, ಗುರಿಗಳು ಇಟ್ಕೊಂಡಿದ್ದೀರಾ ಅಂದರೂ ಅದು ಈಡೇರುತ್ತೆ, ಆದಷ್ಟು ಬೇಗನೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಕೆಲವು ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬರಬಹುದು ನೆಕ್ಸ್ಟ್ 2 ಮಂತ್ಸ್. ಬಟ್ ಅದನ್ನು ನೀವು ಜಯಿಸ್ತೀರಾ ಅಂತಲೂ ಹೇಳ್ತಾ ಇದ್ದೀನಿ. ಒಂದೊಂದ್ಸಲ ನಿಮ್ಮ ಡಿಸಿಷನ್ಸಿಂದ ಕೂಡ ನಿಮಗೆ ಒಂದು ರೀತಿಯಾದ ಬೇಜಾರಾಗ್ಬೋದು, ರಾಂಗ್ ಡಿಸಿಷನ್ಸ್ ತಗೊಳ್ಳುವ ಸಾಧ್ಯತೆ ಇದೆ. ಸಿನ್ಸ್ ಅದು ಸಾಧ್ಯತೆ ಫ್ಯೂಚರ್ನಲ್ಲಿ ಆಗುವ ಸಾಧ್ಯತೆ ಇದೆ ಅಂದರೆ ಅದನ್ನು ನೀವು ಸರಿ ಮಾಡ್ಕೋಬೋದು. ಆ ಥರದೊಂದು ಕೆಟ್ಟ ನಿರ್ಧಾರಗಳಿಂದ ನೀವು ಆಚೆ ಬರಬಹುದು ಅಂತಲೂ ಹೇಳ್ತಾ ಇದ್ದೀನಿ. ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನ್ಯೂ ಆಪರ್ಚುನಿಟೀಸ್ ರಿಲೇಟೆಡ್ ಟು ವರ್ಕ್, ಕೆಲಸ ಇಲ್ಲದಿರೋರಿಗೆ ಕೆಲಸ ಸಿಗೋದಾಗಿರ್ಬೋದು, ಕೆಲಸದ ಬಗ್ಗೆ ಏನಿತ್ತು ನಿಮಗೆ ಮೇ ಬಿ ಪ್ರಮೋಷನ್ ಆ ಥರ ಏನಾದರೂ ಒಂದು ಗುಡ್ ನ್ಯೂಸ್ಗೆ ನೀವು ಕಾಯ್ತಾ ಇದ್ದೀರಾ ಅಂದರೂ ಅದು ಆಗುವ ಒಂದು ಟೈಮ್ ಬಂದಿದೆ. ಆನ್ ದ ಹೋಲ್ ಪವರ್ ಸಿಂಬಲ್ ಇರೋದ್ರಿಂದ ನಿಮ್ಮ ಟೈಮ್ ಚೆನ್ನಾಗಿದೆ. ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಗಮನ ಕೊಟ್ಟರೆ ತುಂಬ ಇಂಪ್ರೂವ್ ಆಗ್ತೀರಾ. ಎಸ್ಪೆಷಲಿ ನಿಮ್ಮ ಬಿಸ್ನೆಸ್, ನೀವೇನಾದ್ರು ಬಿಸ್ನೆಸ್ನಲ್ಲಿದ್ದೀರಾ ಅಥವಾ ಪೊಲಿಟಿಕ್ಸ್ನಲ್ಲಿದ್ದೀರಾ ಅಂದರೆ ವಂಡರ್ಫುಲ್ ಆಗೇ ಇದೆ ರೀಡಿಂಗ್. ಐ ಆಮ್ ನಾಟ್ ಸೀಯಿಂಗ್ ಎನಿ ಪ್ರಾಬ್ಲಮ್ಸ್ ಆಸ್ ಸಚ್. ನೆಕ್ಸ್ಟ್ ನಾನು ಮೂನಾಲಜಿ ಯೂನಿವರ್ಸ್ ಕಡೆಯಿಂದ ಬಂದಿರುವ ಮೆಸೇಜ್ ಏನು ಅಂತ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. 3 ಮಂತ್ಸ್ ಇಸ್ ಗುಡ್. ವರ್ಕ್ ಮತ್ತು ಪ್ರೊಫೆಷ್ನಲ್ ವರ್ಕ್ ಮತ್ತು ಹಣಕಾಸಿನ ವಿಚಾರವಾಗಿ ಚೆನ್ನಾಗಿದೆ ಟೈಮ್. ಆದರೆ ಇಮೋಷ್ನಲಿ ನೀವು ಅಷ್ಟು ಕನೆಕ್ಟೆಡ್ ಆಗಿರೋದಿಲ್ಲ ಜನರಿಗೆ. ಸೊ ಇಮೋಷ್ನಲಿ ನೀವು ಡಿಸ್ಟೆನ್ಸ್ ಆಗೇ ಇಟ್ಕೊಂಡಿರ್ತೀರ, ಜನರಿಂದ ದೂರ ಇರೋಕ್ಕೆ ಇಷ್ಟಪಡ್ತೀರಾ. ಅದು ನೀವು ನಿಮ್ಮ ವಿಶ್ ಆಗಿರುತ್ತೆ. ಜನರನ್ನ ಹತ್ರ ಸೇರಿಸ್ಕೊಳ್ಳೋದಾಗಿರ್ಬೋದು, ನೀವು ಸೋಷಲೈಸ್ ಆಗೋದು ಅದೆಲ್ಲ ಕಮ್ಮಿ ಇರುತ್ತೆ ನೆಕ್ಸ್ಟ್ 3 ಮಂತ್ಸ್. ಬಿಕಾಸ್ ನೀವು ಅಷ್ಟು ಫೋಕಸ್ ಮಾಡ್ತಿರ್ತೀರ ನಿಮ್ಮ ಕಡೆಗೆ. ಸೊ ಮೂನಾಲಜಿ ಕೊಡ್ತಾ ಇರೋ ಮೆಸೇಜ್ ಏನಂದರೆ, ಟೈಮ್ ಟು ಗಿವ್ ರಾದರ್ ದೆನ್ ಟೇಕ್. ಆಸ್ ಐ ಟೋಲ್ಡ್, ಈಗ ನಿಮ್ಮ ಟೈಮ್ ಹೇಗಿದೆ ಅಂದರೆ ಸರ್ವಿಸ್ ಕಾರ್ಡ್ ಬಂದಿದೆ. ಸೊ ನೀವು ಬೇರೆಯವ್ರಿಗೆ ಒಳ್ಳೇದು ಮಾಡೋದು, ಒಂದು ರೀತಿಯಾದ ಸೋಷಲ್ ಥಾಟ್ ಅಂತ ಹೇಳ್ತೀವಿ, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಆ ಥರ ಒಳ್ಳೊಳ್ಳೆ ವಿಚಾರಗಳಿಗೆ, ದೊಡ್ಡ ವಿಚಾರಗಳಿಗೆ ಕೈ ಹಾಕ್ತೀರಾ. ಕಮ್ಯುನಿಕೇಷನ್ ಇಸ್ ಕೀ. ಏನೇ ಕೆಲಸ ಇರಲಿ, ಏನೇ ವಿಚಾರವಾಗಿರಲಿ ನಿಮ್ಮ ಲೈಫ್ನಲ್ಲಿ ನೆಕ್ಸ್ಟ್ 3 ಮಂತ್ಸ್ ನೀವೆಷ್ಟು ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ತೀರಾ, ಎಷ್ಟು ಓಪನ್ ಆಗಿ ಅದನ್ನು ಹೇಳ್ಕೊಳ್ತೀರಾ ಜನರ ಹತ್ರ, ಕೆಲಸನೂ ಅಷ್ಟೇ ಬೇಗ ಆಗುತ್ತೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅಂತ ಕೂಡ ಬಂದಿದೆ ನಿಮ್ಮ ಲೈಫ್ನಲ್ಲಿ. ಆಸ್ ಐ ಟೋಲ್ಡ್, ಸಮಥಿಂಗ್ ಬಿಗ್ ಯು ವಿಲ್ ಬಿ ಅಚೀವಿಂಗ್ ರಿಲೇಟೆಡ್ ಟು ವರ್ಕ್. ಅಥವಾ ನಾನು ಆಗಲೇ ಹೇಳಿದಾಗೆ ಏನೋ ತಗೋಬೇಕು, ದೊಡ್ಡದಾಗಿರುವಂಥ ವಸ್ತು, ಕಾರ್ ಇರ್ಬೋದು ಅಥವಾ ಮನೆ, ಆ ಥರ ಸಮ್ ಫೈನಾನ್ಷಿಯಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಯೋಚನೆ ಇದೆ ಅಂದರೂ ಇಟ್ಸ್ ಅ ಗುಡ್ ಟೈಮ್ ಟು ಡೂ. ಟೇಕ್ ಟೈಮ್ ಟು ಬ್ರೀತ್ ಔಟ್ ಅಂತಲೂ ಬರ್ತಾ ಇದೆ. ಸೊ ತುಂಬ ಕೆಲಸ ಇರುತ್ತೆ ನೆಕ್ಸ್ಟ್ 3 ಮಂತ್ಸ್, ತುಂಬ ಆ್ಯಕ್ಟಿವ್ ಆಗಿರ್ತೀರಾ. ಅದರಿಂದ ಸ್ಟ್ರೆಸ್ ಕೂಡ ಆಗುತ್ತೆ. ಆ ವಿಚಾರವಾಗಿ ಒಂಚೂರು ಗಮನ ಕೊಡಿ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಆನ್ ದ ಹೋಲ್ ತುಂಬ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ಬಂದಿದೆ ರೀಡಿಂಗ್.
ಅದು ನಿಮ್ಮ ರೀಡಿಂಗ್ ಆಗಿತ್ತು. ಆಸ್ ಐ ಟೋಲ್ಡ್, ಇಮೋಷ್ನಲಿ ನೀವು ಒಂದು ಸ್ವಲ್ಪ ಅಲೂಫ್ ಆಗಿರ್ತೀರಾ. ಅಲೂಫ್ ಅಂದ್ರೆ ಜನರನ್ನ ಬೇಕು ಅಂತಾನೆ ದೂರ ಇಡ್ತೀರಾ. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ, ಅಂಡ್ ದಟ್ಸ್ ಓಕೆ. ದಟ್ ಈಸ್ ಆಲ್ ಫೈನ್. ಒಂದ್ಸಲ ನೀವು ದೂರ ಇರೋದ್ರಿಂದ ಕೂಡ ನಿಮ್ಮ ಕಡೆ ನೀವು ಗಮನ ಕೊಡೋದು, ಡಿಸ್ಟ್ರಾಕ್ಷನ್ ಕಮ್ಮಿ ಇರುತ್ತೆ ಬೇಸಿಕ್ಲಿ, ಅಲ್ವಾ? ಸೊ ದಟ್ ವಾಸ್ ಯುವರ್ ರೀಡಿಂಗ್. ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ 3 months. ಮತ್ತು ಮೂನಾಲಜಿ ಮೆಸೇಜ್ ಕೂಡ ನಾನು ನಿಮಗೆ, ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಾಟ್ ಆರ್ ದ ಮೆಸೇಜಸ್? 10 of Swords ಬಂದಿದೆ, ಪೇಜ್ ಆಫ್ ಕಪ್ಸ್ ಬಂದಿದೆ, ಮತ್ತು ಏಸ್ ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್, ಔಟ್ಕಮ್ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಸೊ ಹಿಂದೆ ಲೈಕ್ ಪಾಸ್ಟ್ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ಅನುಭವಿಸಿದ್ದೀರಾ, ಸೋಲ್ ಅನುಭವಿಸಿದ್ದೀರಾ, ನೋವು ಅನುಭವಿಸಿದ್ದೀರಾ, ಹಾಗೂ ಏನೋ ಒಂದು ಮಾಡಬೇಕು ಅಂದ್ಕೊಂಡು ಹೋಗಿ ಅದರಲ್ಲಿ ನಿರಾಶೆನ ಹೊಡಿದ್ದೀರಾ. ಬೇಸಿಕ್ಲಿ ಒಂದು ಫೇಲ್ಯೂರ್ ಕಾರ್ಡ್ ಅಂತಾನೂ ಹೇಳ್ಬೋದು. ಆ್ಯಂಡ್ ಬೆನ್ನಿಗೆ ಚೂರಿ ಹಾಕೋದು, ಜನ ನಿಮಗೆ ಬೇಕಾದಾಗೆ ಸ್ಪಂದಿಸಿಲ್ಲ, ನಿಮಗೆ ನೋವು ಕೊಟ್ಟಿದ್ದಾರೆ, ಆ ಥರದ್ದು ಒಂದು ಕಾರ್ಡ್. ಪ್ರೆಸೆಂಟ್ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದೊಂದು ರಿಕವರಿ ಕಾರ್ಡ್ ಅಂತಾನೂ ಹೇಳ್ತೀವಿ. ಇಂಪ್ರೂವ್ ಆಗ್ತಾ ಇದ್ದೀರಾ, ಯು ಆರ್ ಗೆಟಿಂಗ್ ಬೆಟರ್. ವಿತಿನ್ 2 months ಏನು ನೋವು ಅನುಭವಿಸ್ತಿದ್ದೀರಾ, ಇಮೋಷ್ನಲಿ ಯಾವ ರೀತಿಯಾಗಿ ನೊಂದಿದ್ದೀರಾ, ಅದು ಕೂಡ ಹೀಲ್ ಆಗುತ್ತೆ. ಯು ವಿಲ್ ಫೀಲ್ ಬೆಟರ್ 2 monthsನಲ್ಲಿ. ಮತ್ತು ಲೈಫ್ ಖಂಡಿತ ಆಫ್ಟರ್ 2 months ತುಂಬ ಚೆನ್ನಾಗಿದೆ. ಪ್ರೆಸೆಂಟ್ ನಲ್ಲಿ ಆ ಒಂದು ಪೇನ್ ಇದೆ ಅಲ್ಲ, ಇಮೋಷ್ನಲ್ ಪೇನ್ ಬಂದಿದೆ. ಅಂದರೆ ನಿಮಗೆ ಒಂದು ರೀತಿಯಾಗಿ ಒಂಟಿಯಾಗಿ ಇರಬೇಕು ಅನಿಸ್ಬೋದು, ಅಥವಾ ಜನ ಬೇಡ ಅನಿಸ್ಬೋದು. ಆ ಥರ ಏನೋ ಒಂದು ಸೋಲಿನಿಂದ ನೀವು ಆ ಥರದ್ದೊಂದು ವಿಚಾರ ಕಡೆಗೆ ಹೋಗಿದ್ದೀರಿ, ಯಾರು ಬೇಡ ಅನ್ನುವಂಥದ್ದು. ಆದರೆ ನೆಕ್ಸ್ಟ್ 2 monthsನಲ್ಲಿ ನ್ಯೂ ಲೈಫ್, ನ್ಯೂ ಚಾಪ್ಟರ್ ಇಸ್ ಓಪನಿಂಗ್ ಅಪ್. ಸೊ ಇದ್ರ ಅರ್ಥ ಏನಂದರೆ, ಒಂದು ಒಳ್ಳೆಯ ಲೈಫ್ ಚಾಪ್ಟರ್ ಓಪನ್ ಆದಾಗ ಏನಾಗುತ್ತೆ ಅಂದರೆ, ನಿಮಗೆ ಹೊಸ ಆಪರ್ಚುನಿಟೀಸ್ ಮತ್ತು ಬೇರೆ ಬೇರೆ ಕೆಲಸಗಳ ಕಡೆಗೆ ಗಮನ ಕೊಡೋದಾಗಿರ್ಬೋದು, ಹೊಸ ಜನರ ಪರಿಚಯ ಆಗೋದು, ಈ ಥರ ಎಲ್ಲ ಆಗುತ್ತೆ. ಪೇಜ್ ಆಫ್ ವಾಂಡ್ಸ್ ಇಸ್ ಲೈಕ್, ನೀವು ನಿಧಾನವಾಗಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ, ಸೊಲ್ಯೂಷನ್ನ ಹುಡುಕ್ತೀರಾ. ಆಸ್ ಐ ಟೋಲ್ಡ್, 2 months ಆದಮೇಲೆ ದ 3rd month ಇದೆಯಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಂಪ್ರೆಸ್ ಬಂದಿರೋದ್ರಿಂದ ಗುಡ್ ನ್ಯೂಸ್ ಕಾರ್ಡ್ ಅಂತ ಹೇಳ್ತೀವಿ. ಹಾಗೂ ಮ್ಯಾರೇಜ್ ರಿಲೇಟೆಡ್ ಕಾರ್ಡ್ ಕೂಡ ಆಗಿರುತ್ತೆ. ಅಂದರೆ ನೀವೇನಾದರೂ ಮದುವೆ ವಿಚಾರವಾಗಿ ಒಂದೊಳ್ಳೆ ಪ್ರೊಫೈಲಿಗೆ ಕಾಯ್ತಾ ಇದ್ದೀರಾ ಅಂದರೂ ಆಗುತ್ತೆ. ಪ್ರೆಗ್ನೆನ್ಸಿ ಕಾರ್ಡ್, ಮಗುವಿನ ವಿಚಾರವಾಗಿ ನೀವೇನಾದರೂ ನೋಡ್ತಾ ಇದ್ದೀರಾ, ಆ ಥರ ಯುವರ್ ಎಕ್ಸ್ಪೆಕ್ಟಿಂಗ್ ಸಮ್ ಗುಡ್ ನ್ಯೂಸ್ ಅಂದರೂ ಆಗುತ್ತೆ 3rd monthನಲ್ಲಿ. ಮತ್ತು ನೀವೇನಾದರೂ ಒಂದು ಗಿಫ್ಟಿಗೆ, ಬೇಸಿಕ್ಲಿ ಇದಾಗಬೇಕು ಅನ್ನುವಂಥ ಆಸೆ ಇರುತ್ತೆ ನಿಮಗೆ, ಈ ಥರ ಒಂದು ಒಳ್ಳೆ ಮನೆ ಅಥವಾ ಒಳ್ಳೇದೇನೋ ಆಗಬೇಕು ಅನ್ನೋದು ಇರುತ್ತಲ್ಲ, ಆ ವಿಚಾರವಾಗೂ ಬದಲಾವಣೆ ಬರುತ್ತೆ 3rd monthನಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್. ಯಾಕಂದರೆ ಈ ಥರದ ಒಂದು ನೋವಿಂದ ನೀವು ಒಂದು ಒಳ್ಳೆಯ ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. 3rd month ಇಸ್ ಅಮೇಝಿಂಗ್. ಸ್ಟೆಪ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಅಂತ ಬರ್ತಾ ಇದೆ. ರಿಸ್ಕ್ ತಗೊಳ್ಳೋ ಟೈಮ್ ಬಂದಿದೆ. ಇಷ್ಟೇ ಸಾಕು, ಇಷ್ಟೇ ಇರಲಿ ಅನ್ನೋ ಯೋಚನೆ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡೋದನ್ನ ನೀವು ಶುರು ಮಾಡಬೇಕಾಗತ್ತೆ. ಯಾಕಂದರೆ ಅದರಿಂದ ನಿಮಗೆ ಅಷ್ಟೇ ರಿಟರ್ನ್ಸ್ ಮತ್ತು ಪ್ರಾಫಿಟ್ ಬರುತ್ತೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಅಧ್ಯಾಯ ಶುರು ಆಗುತ್ತೆ. ಒಂದು ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಾನು ಆಗಲೇ ಹೇಳ್ದಾಗೆ ಏನೋ ಒಂದು ದೊಡ್ಡದಾಗಿ ಬೇಕು, ಮೇ ಬಿ ಒಂದು ದೊಡ್ಡ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋವಂಥ ಕನಸುಗಳು ಇಟ್ಕೊಂಡಿದ್ದೀರಾ ಅಂದರೆ 3rd month ಇಸ್ ದ ಬೆಸ್ಟ್ ಟೈಮ್. 2nd month ಅಲ್ಲ, ಆಫ್ಟರ್ 2nd month ದ 3rd month, 3ನೇ ತಿಂಗಳು, ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್ ಅಂತ ಬಂದಿದೆ. ಇದ್ರ ಅರ್ಥ ಏನಂದರೆ, ನಿಮ್ಮ ಕಷ್ಟಕಾಲ ಪರಿಹಾರ ಆಗಿದೆ, ಅಂದರೆ ಎಂಡ್ ಆಗಿಬಿಟ್ಟಿದೆ, ಒಳ್ಳೆಯ ಟೈಮ್ ಶುರು ಆಗಿದೆ. 2nd month ಆಗುತ್ತೆ ಅದು. ಯು ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್ ಅಂತ ಕೂಡ ಬರ್ತಾ ಇದೆ. ಇದ್ರ ಅರ್ಥ ಏನಂದರೆ, ನಿಮ್ಮ ಲೈಫ್ನಲ್ಲಿ ಏನಾದ್ರು ಮಾಡಬೇಕು, ಈ ಥರ ವಿಚಾರಗಳ ಕಡೆಗೆ ಗಮನ ಇದೆ ಅಂದರೆ ನೀವು ಫೋಕಸ್ಡ್ ಆಗಿದ್ದೀರಾ. ಹಾಗೂ ನಿಮ್ಮ ಲೈಫ್ನಲ್ಲಿ ನೀವು ಸಾಧನೆ ಮಾಡುವ ಒಂದು ಮುನ್ನುಡಿ, ಅಂದರೆ ಶುರು ಮಾಡಿದ್ದೀರಾ, ನೀವು ಹತ್ತಿರ ಇದ್ದೀರಾ, ನಿಮ್ಮ ಸಕ್ಸಸ್ಸಿಗೆ ಹತ್ತಿರ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆನ್ ದ ಹೋಲ್ ಈ ರೀಡಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ.
ಥ್ಯಾಂಕ್ ಯು.